ನಮಸ್ಕಾರ. ಹೊಸ ಧಾರಾವಾಹಿಗೆ ಸ್ವಾಗತ. ಪಾರು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಾಗ ಒಬ್ಬ ವಯಸ್ಸಾದ ಹೆಂಗಸು ಲಕ್ಷ್ಮಿ ಅವರು ತಲೆ ಸುತ್ತಿ ಬೀಳುವಾಗ ಪಾರು ಬಂದು ಹಿಡಿದು, ಯಾಕಮ್ಮ ತಲೆ ಸುತ್ತಿದೆಯಾ, ಬನ್ನಿ ಇಲ್ಲಿ ಕುಳಿತುಕೊಳ್ಳಿ ಎಂದು ಕೈ ಹಿಡಿದು ಕೂಡಿಸಿ ಪಕ್ಕದಲ್ಲಿ ಕುಳಿತು ನೀರು ಕೊಡುವಳು. ಲಕ್ಷ್ಮಿ ನೀರು ಕುಡಿದು ಸ್ವಲ್ಪ ಸುಧಾರಿಸಿದ ಮೇಲೆ ಪಾರು ಮುಖ ನೋಡಿ, ಥ್ಯಾಂಕ್ಸ್ ಅಮ್ಮ, ನಿನ್ನ ಹೆಸರು? ನನ್ನ ಹೆಸರು ಪಾರ್ವತಿ ಅಂತ ಎಂದು ಮುಗುಳ್ನಗೆ ಬೀರುವಳು. ಲಕ್ಷ್ಮಿ ಅವರು ಕಿರುನಗೆ ಬೀರಿ, ನನ್ನ ಹೆಸರು ಲಕ್ಷ್ಮಿ ಅಂತ. ಸರಿ ಅಮ್ಮ, ನಾನು ಹೋಗ್ತೀನಿ. ನೀವೊಬ್ಬರೇ ಹೋಗ್ತೀರಾ? ನಿಮ್ಮನೆ ಎಲ್ಲಿ ಇರೋದು? ತಿಂಡಿ ತಿಂದಿಲ್ವಾ? ಮುಂಜಾನೆ ತಿಂಡಿ ತಿಂದಿಲ್ಲ ಪಾರ್ವತಿ, ಇಲ್ಲಿ ಅರ್ಚನೆ ಕೊಟ್ಟಿದೆ, ಲೇಟ್ ಆಗುತ್ತೆ ಅಂತ ಬೇಗ ಬಂದು ತಲೆ ಸುತ್ತು ಬಂತು. ಬನ್ನಿ ನಾನೇ ನಿಮ್ಮನೆಗೆ ಬಿಡ್ತೀನಿ ಅಂದಾಗ ಲಕ್ಷ್ಮಿ ಅವರಿಗೆ ಆ ಹುಡುಗಿಯ ಮಾತು ಇಷ್ಟವಾಗಿ, ಹ್ಞೂ ಸರಿ ಹೋಗೋಣ ಎಂದು ಅಲ್ಲಿಂದ ಆಟೋದಲ್ಲಿ ತೆರಳುವರು. ತುಂಬ ದೊಡ್ಡ ಮನೆ, ಡೂಪ್ಲೆಕ್ಸ್ ಹೌಸ್, ಮನೆ ಮುಂದೆ ಗಾರ್ಡನ್, ಒಬ್ಬ ಸೆಕ್ಯೂರಿಟಿ. ಪಾರು ಸುಮ್ಮನೆ ಮನೆ ಕಡೆಗೆ ನೋಡುವಾಗ ಲಕ್ಷ್ಮಿಯವರು, ಇಳಿಯಮ್ಮ, ಇದೇ ನಮ್ಮ ಮನೆ. ಇಲ್ಲ ಆಂಟಿ, ಬರ್ತೀನಿ, ಮನೆಯಲ್ಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ. ಇಲ್ಲಿಯವರೆಗೆ ಬಂದು ಒಳಗೆ ಬರಲಿಲ್ಲ ಅಂದರೆ ಹೇಗೆ, ಬಾ ಪಾರ್ವತಿ ಎಂದು ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗೋಳು. ಭಯದಿಂದ ತಲೆ ತಗ್ಗಿಸಿ ಒಳಗೆ ಹೋಗುವಾಗ ಎದುರುಗಡೆ ಒಬ್ಬ ಹುಡುಗನಿಗೆ ಡಿಕ್ಕಿ ಹೊಡೆಯುವಳು. ಆಗ ಅವನ ಕೈಯಲ್ಲಿರುವ ಮೊಬೈಲ್ ಕೆಳಗೆ ಬಿದ್ದು ಪಾರು ಗಾಬರಿಯಿಂದ ಅವನ ಮುಖ ನೋಡದೆ, ಸಾರಿ, ಅದು ನೋಡಲಿಲ್ಲ, ತಪ್ಪಾಯಿತು. ಆಗ ವೃಷಭ್, ಪರವಾಗಿಲ್ಲ, ನಾನೇ ನೋಡಲಿಲ್ಲ, ಫೋನ್ನಲ್ಲಿ ಮಾತನಾಡ್ತಾ ನಿಮಗೆ ಬಂದು ಡಿಕ್ಕಿ ಹೊಡೆದೆ, ಕ್ಷಮಿಸಿ ಎನ್ನುತ್ತಾ ಅವಳ ಮುಖ ನೋಡಿದಾಗ ಅವಳ ಸರಳ ಅಲಂಕಾರ ಅವನಿಗಿಷ್ಟವಾಗಿ ಒಂದು ಕ್ಷಣ ಮೈಮರೆತಾಗ ಹಿಂದಿನಿಂದ ತಂಗಿ ಬಂದು ವೃಷಭ್ ಭುಜದ ಮೇಲೆ ಕೈ ಇಟ್ಟಾಗ ವಾಸ್ತವಕ್ಕೆ ಬಂದ ಗೀತಾ ಯಾರವಳು? ಅಮ್ಮ ದೇವಸ್ಥಾನಕ್ಕೆ ಹೋದಾಗ ತಲೆ ಸುತ್ತಿ ಬೀಳುವಾಗ ಕಾಪಾಡಿದಾರಂತೆ, ಅದಕ್ಕೆ ಅಮ್ಮನ ಮನೆಗೆ ಬಿಡೋಕ್ಕೆ ಬಂದಿದ್ದಾರೆ. ಓ ಹೌದಾ, ಮನಸ್ಸಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಎನ್ನುತ್ತಾ ಒಳಗೆ ಸಾಗುವಾಗ ಲಕ್ಷ್ಮಿ ಅವರು ಕರೆದು, ಪಾಪು, ಇವರ ಹೆಸರು ಪಾರ್ವತಿ ಅಂತ, ಇವತ್ತು ದೇವಸ್ಥಾನಕ್ಕೆ? ಗೊತ್ತು, ಗೀತಾ ಹೇಳಿದ್ಲು, ಉಪವಾಸ ಇದ್ದಾಗಲೇ ದೇವರು ವರ ಕೊಡ್ತಾನೆ, ಅದಕ್ಕೆ ಹೋಗಿದ್ದೆ. ಹೀಗೇನು ವರ ಕೊಟ್ಟನ ದೇವರು? ಅದು ಬಿಡು, ಈಗ ಇವಳನ್ನು ಸ್ವಲ್ಪ ಡ್ರಾಪ್ ಮಾಡು, ಅವಳ ಅಡ್ರೆಸ್ ಹೇಳ್ತಾಳೆ. ಆಗ ಪಾರು, ಬೇಡ ಆಂಟಿ, ನಾನು ಎಲ್ಲಿ ಹೋಗ್ತೀನಿ. ಬೇಡ, ಡ್ರಾಪ್ ಕೊಡ್ತಾನೆ, ಪಾಪು ಹೋಗು, ಕಾರ್ ಸ್ಟಾರ್ಟ್ ಮಾಡು ಬೇಗ. ಹ್ಞೂ ಅಮ್ಮ. ಬನ್ನಿ ಮಿಸ್. ಬೇಡ, ನಾ ಎಲ್ಲ ಹೋಗ್ತೀನಿ, ಸುಮ್ಮನೆ ನಿಮಗೆ ತೊಂದರೆ ಯಾಕೆ? ಅಯ್ಯೋ, ನಾನೇನು ನಿಮ್ಮನ್ನು ಹೊತ್ಕೊಂಡು ಹೋಗೋದಿಲ್ಲ, ಬನ್ನಿ ಎಂದು ಕೈ ಹಿಡಿಯುವಾಗ ಪಾರು ದೂರ ಸರಿದು, ನಡೀರಿ ಬರ್ತೀನಿ ಎಂದು ಅವನಿಂದೆ ಸಾಗೋಳು. ನಂತರ ಲಕ್ಷ್ಮಿ ಮಗಳಿಗೆ, ಗೀತಾ, ಎಷ್ಟು ಚೆನ್ನಾಗಿದೆಯಲ್ಲ ಹುಡುಗಿ? ಹ್ಞೂ ಅಮ್ಮ, ತುಂಬ ಚೆನ್ನಾಗಿದ್ದಾಳೆ. ಈತ ಕಾರಲ್ಲಿ ಕೂತು ಮನೆ ವಿಳಾಸ ಹೇಳಿ ಪಾರು ಟೆನ್ಷನ್ನಲ್ಲಿ ತನ್ನ ವೇಲನ್ನು ಬೆರಳಿಗೆ ಸುತ್ತುತ್ತಾ ಕುಳಿತಿರುವಾಗ ವೃಷಭ್ ಮಾತನಾಡಿ, ನಮ್ಮ ತಾಯಿನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ರೀ. ನಿಮ್ಮ ಜೊತೆಗೆ ಮಾತನಾಡ್ತಿರೋದು ಹೇಳಿ, ನಮ್ಮ ತಾಯಿನ ಕಾಪಾಡಿದ್ದಕ್ಕೆ ಧನ್ಯವಾದ ಹೇಳಿದೆ. ಹ್ಞೂ ಸರಿ, ಸ್ವಲ್ಪ ಬೇಗ ಹೋಗಿ, ನಮ್ಮನೆಯಲ್ಲಿ ಕಾಯ್ತಾ ಇರ್ತಾರೆ ಪ್ಲೀಸ್. ಹ್ಞೂ ಸರಿ ಎಂದವಳ ಮುಖ ನೋಡಿ ತನ್ನಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಎನ್ನುವಾಗ ಫಾರು ಫೋನು ರಿಂಗ್ ಆದಾಗ, ಹಲೋ ಪಪ್ಪ, ಆನ್ ದಿ ವೇ ಬರ್ತಾ ಇದ್ದೇನೆ, ಫೋನ್ ಕಟ್ ಮಾಡಿ ಸ್ವಲ್ಪ ಬೇಗ ಹೋಗಿ. ಯಾಕ್ರಿ ಅಷ್ಟು ಅರ್ಜೆಂಟ್? ಹೋಗ್ತಾ ಇಲ್ವಾ? ಹ್ಞೂ ಸರಿ, ಆದರೂ ಮನೆಯಲ್ಲಿ ಕಾಯ್ತಿದ್ದಾರೆ, ಅದಕ್ಕೆ ಪ್ಲೀಸ್ ಎಂದು ತಲೆ ತಗ್ಗಿಸಿ ಹೇಳಿದಾಗ ಅವನು ಏನೂ ಹೇಳದೆ ಅವಳ ಮನೆ ಮುಂದೆ ಬಂದಾಗ ಕಾರಿನಿಂದ ಇಳಿದು ಒಳಗಡೆ ಹೋಗೋಳು. ಆಗ ವೃಷಭ್, ಇವರೇನು ಇಲ್ಲಿಯವರೆಗೆ ಬಂದು ಬಿಟ್ಟರೆ ಒಂದು ಥ್ಯಾಂಕ್ಸ್ ಹೇಳದೆ ಒಳಗೆ ಕರೆಯದೆ ಹೋದ್ರಲ್ಲ, ಒಂಥರ ವಿಚಿತ್ರ ಎಂದು ಕಾರನ್ನು ತಿರುಗಿಸಿಕೊಂಡು ಹೋಗುವನು. ಮನೆಯೊಳಗೆ ಬಂದು ತಂದೆ ಭೇಟಿಯಾಗಿ, ಸಾರಿ ಪಪ್ಪ, ಅದು ದೇವಸ್ಥಾನಕ್ಕೆ ಹೋದಾಗ ಯಾರೋ ಒಬ್ಬ ಹೆಂಗಸು ತಲೆ ಸುತ್ತಿ ಬಿದ್ದು ಬಿಟ್ಲು, ಅದಕ್ಕೆ ಅವರನ್ನು ಮನೆಗೆ ಬಿಟ್ಟು ಬಂದೆ. ಹೇಗೆ ಬಂದೆ? ಅಯ್ಯೋ, ಅವರ ಮಗ ಕಳಿಸೋಕ್ಕೆ ಬಂದಿದ್ರು, ನಾವು ಒಳಗೆ ಕರೀದೆ, ಹಾಗೆ ಬಂದುಬಿಟ್ಟೆ. ಹೋಗಲೇಬಿಟ್ಟು. ಆರಾಮ ಇದ್ದಾರಾ ಅವರು? ಹ್ಞೂ ಪಾ, ಬೆಳಿಗ್ಗೆ ಟಿಫಿನ್ ಮಾಡಿದ್ದಿಲ್ಲ ಅಂತೆ, ಅದಕ್ಕೆ ಹಾಗಾಯಿತು. ಹ್ಞೂ, ಓ ಸರಿ, ನೀನು ಮನೆಯಲ್ಲೇ ಇರು, ನಾನು ಡ್ಯೂಟಿಗೆ ಹೋಗ್ತೀನಿ ಎಂದು ಹೋಗುವನು. ನಮ್ಮ ಕಥಾನಾಯಕಿ ಪಾರು ಇವಳೆ. ತಂದೆ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ, ತಾಯಿ ಸ್ಕೂಲ್ ಟೀಚರ್. ಇನ್ನು ಪಾರು ಡಿಗ್ರಿ ಕಂಪ್ಲೀಟ್ ಮಾಡಿ ಮನೆಯಲ್ಲೇ ಟ್ಯೂಷನ್ ಹೇಳ್ತಾಳೆ. ಒಂದು ಚಿಕ್ಕ ಯುನಿಕ್ ಫ್ಯಾಮಿಲಿ. ಮನೆ ಪಕ್ಕದಲ್ಲಿ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ 2 ಮಕ್ಕಳು, ಸವಿತಾ, ಅರುಣ್.
ಗಂಡ ಹೆಂಡತಿ, ಮಕ್ಕಳ ಹೆಸರು ಚಿನ್ನು, ಪ್ರೀತಿ, 2 ಮಕ್ಕಳು. ಪಾರು ಪೇರೆಂಟ್ಸ್ ಕೆಲಸಕ್ಕೆ ಹೋದಾಗ ಅವರ ಜೊತೆ ಪಾರು ಮಾತುಕತೆ. ಪಾರು ಟಿವಿ ನೋಡುವಾಗ ಪಕ್ಕದ ಮನೆಯ ಸವಿತಾ ಬಂದು, ಏನು ಪಾರು, ಎಷ್ಟೊತ್ತು ಹೋದಿ ದೇವಸ್ಥಾನಕ್ಕೆ? ಹಾಗೇನಿಲ್ಲ ಅದಕ್ಕೆ, ಕೂತ್ಕೊಳ್ಳಿ. ತಗೋ ಡ್ರೆಸ್, ನಿನ್ನ ಬರ್ತ್ಡೇಗೆ ಗಿಫ್ಟ್. ಅರುಣ್ ನಿನ್ನೆ ತಂದಿದ್ರು. ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಬೇಗ ಹೋಗಿದ್ದರಿಂದ ನಿಮಗೆ ಕೊಡಲಿಕ್ಕೆ ಆಗಲಿಲ್ಲ. ಇದು ಯಾಕೆ ತರೋಕ್ಕೆ ಹೋದ್ರಿ? ನಿಮ್ಮ ಪರಿಸ್ಥಿತಿ ನಿಮಗೆ ಕಷ್ಟ. ಮತ್ತು ಇದು ಹಾಗ್ಯಾಕೆ ಅಂತೀಯ? ನನ್ನ ಮಕ್ಕಳಿಗೆ ಅಂಕಲ್ ಆಂಟಿ ಕೊಡ್ತಾರೆ ತಾನೆ. ಈಗ ನೀನು ತಗೋ, ವರ್ಷ ಕೊಡುತ್ತೆ, ಈ ಸರ್ತಿ ಬೇಡ ಯಾಕೆ? ಹಾಗೇನಿಲ್ಲ ಅದಕ್ಕೆ, ಕೊಡಿ. ಮತ್ತು ಮನೆಯಲ್ಲಿ ಹೇಗಿದೆ ವಾತಾವರಣ? ಅರುಣ್ ಅಣ್ಣ ಒಳ್ಳೆಯವರು, ಅದಕ್ಕೆ ಯಾಕೆ ನಿಮಗೆ ಅನುಮಾನ? ಅದಾಗಲ್ಲ, ಅವರು ನನ್ನ ಎಂದೂ ಹೊಗಳಲ್ಲ. ಆದರೆ ಈಗ ಯಾಕೋ ತುಂಬ ಹೊಗಳ್ತಾರೆ, ಅದೇ ಡೌಟ್. ಅದಕ್ಕೇನು ಖುಷಿ ಪಡೋದು ಬಿಟ್ಟು ನೀವು ಉಲ್ಟಾ ವಿಚಾರ ಮಾಡ್ತೀರಲ್ಲ. ಹಾಗಲ್ಲ, ಮೊನ್ನೆ ನನ್ನ ಫ್ರೆಂಡ್ ಭೇಟಿಯಾಗಿದ್ಲು. ಅರುಣ್ ಯಾವುದೋ ಹುಡುಗಿ ಜೊತೆ ಇದ್ದಾರಂತೆ. ಇವರ ಬೈಕ್ ನಂಬರ್ ಸಹ ಹೇಳಿದ್ಲು. ಅದಕ್ಕೆ ಡೌಟ್ ಬಂದಿರೋದು. ಮತ್ತೆ ಫೋನ್ ಹಿಡಿಬೇಡ ಅಂದಿದ್ದಾರೆ. ತುಂಬ ದಿನ ಆಯಿತು. ಮತ್ತೆ ಮಕ್ಕಳ ಕೈಯಲ್ಲೂ ಫೋನ್ ಮುಟ್ಟಿಸಿಕೊಡಲ್ಲ. ನನ್ನ ಫ್ರೆಂಡ್ ಹೇಳಿದ ನಂತರ ನಾನೇ ಕೇಳಿದೆ, ಯಾಕೆ ಫೋನ್ ಹಿಡಿಬಾರ್ದಂತ. ಆಗ ನನಗೆ ಬೈದರು. ಹೋಗಲೇ ಬಿಡಿ, ಈಗ ಒಂದು ಸಲ ಡೈರೆಕ್ಟ್ ಕೇಳಿ ನೋಡೋಣ ಏನಂತಾರೆ. ನನಗೂ ಅದೇ ಸರಿ ಅನಿಸುತ್ತೆ. ಅಷ್ಟರಲ್ಲಿ ಪಾರು ತಾಯಿ ಬಂದಾಗ, ಸವಿತಾ, ಈಗ ಡ್ಯೂಟಿ ಮುಗೀತಾ ಆಂಟಿ? ಸವಿತಾ ಕೂಡ ಹೋಗ್ತಾ ಇದೆಯಾ? ಇಲ್ಲ ಆಂಟಿ, ಮಕ್ಕಳು ಬರ್ತವೆ, ಅಷ್ಟರಲ್ಲಿ ಏನಾದರೂ ತಿಂಡಿ ಮಾಡ್ತೀನಿ, ಆಮೇಲೆ ಅರುಣ್ ಸಹ ಬರ್ತಾರೆ ಅಂದು ಹೊರಡುವಳು. ಪಾರು ಹೋಗಿ ಟೀ ಮಾಡಿ ತಾಯಿಗೆ ಕೊಟ್ಟು ತಾನು ಕುಡಿಯುವಾಗ, ಎಷ್ಟೊತ್ತಿಗೆ ಬಂದೆ ಮನೆಗೆ? ನಾನು ಕಾದು ಕಾದು ಹೋದೆ. ಅಪ್ಪ ಇದ್ರು ನಾ ಬಂದಾಗ. ಸ್ವಲ್ಪ ರೆಸ್ಟ್ ತಗೋ, ಆಮೇಲೆ ಹೇಳುವೆ ಅಂತೆ. ಸರಿ. ಅಷ್ಟರಲ್ಲಿ ಪಾರು ಟ್ಯೂಷನ್ ಮಕ್ಕಳು ಬಂದು ಅವರ ಜೊತೆ ಸಮಯ ಕಳೆಯುವಳು. ರಾತ್ರಿ ತಂದೆ ತಾಯಿ ಪಾರು ಊಟ ಮಾಡಿ ಮಲಗುವಾಗ ತನ್ನ ಫೈನಲ್ ಇಯರ್ ದಿನ ನೆನಪಾಗಿ ಅದನ್ನು ನೆನೆಯುತ್ತಾ ಕೂಡುವಳು. ಏನು ಪಾರು, ಬರ್ತ್ಡೇಗೆ ಪಾರ್ಟಿ ಇಲ್ವಾ ನಮಗೆ? ಮತ್ತೆ ಹುಡುಗ ವಿಶ್ ಮಾಡಿದ್ನಾ? ಇಲ್ಲ, ಲಿನೆಟ್ ಫೋನ್ ಮಾಡಿಲ್ಲ, ಸ್ವಲ್ಪ ಬ್ಯುಸಿ ಪರ್ಸನ್. ಏನು ಮಾಡೋದು? ಆಗ ಉಳಿದ ಫ್ರೆಂಡ್ಸ್, ಏನೇ ಮದುವೆ ಫಿಕ್ಸ್ ಆಯಿತಾ? ನಮಗೆ ಹೇಳೇ ಇಲ್ವಾ? ಇವತ್ತು ಹೇಳಬೇಕಂತಿದ್ದೆ. ಈಗ ಬನ್ನಿ, ಎಲ್ಲರಿಗೂ ಪಾರ್ಟಿ ಕೊಡಿಸ್ತೀನಿ. ಬರ್ತ್ಡೇ ಪ್ಲಸ್ ಮದುವೆ 2 ನೇರ ಪಾರ್ಟಿ ಕೊಡಿಸ್ತೀನಿ, ಸರಿನಾ? ಈಗ ಫೆಲ್ಸಿ, ಯಾಕೆ ಒಂದರಲ್ಲಿ 2 ಪಾರ್ಟಿ? ಮದುವೆಗೆ ಕರೆಯಲ್ವಾ? ಅಯ್ಯೋ ಕರಿತೀನಿ ಕಣೆ. ನಂತರ ಎಲ್ಲರಿಗೂ ಮದುವೆ ಕಾರ್ಡ್ ಕೊಟ್ಟು ಎಲ್ಲರಿಗೂ ಬರಲು ಹೇಳಿ ಹೋಟೆಲ್ಗೆ ಹೋಗಿ ಪಾರ್ಟಿ ಕೊಟ್ಟು ಸಾಯಂಕಾಲ ಮನೆಗೆ ಬರುವಳು. ಮನೆಗೆ ಬಂದಾಗಲಾದರೂ ಸಂಜಿತ್, ಪಾರು ಗಂಡ ಆಗುವವ, ಕಾಲ್ ಮಾಡುವಾಗ ಕೋಪಗೊಂಡು ಕೂತಾಗ ಅಜ್ಜಿ ಟಿವಿ ನೋಡುವಾಗ ಪಾರು ಶೇಂಗಾ ತಿನ್ನುತ್ತಾ, ಅಜ್ಜಿ ಜೊತೆಗೆ ಕುಳಿತಾಗ ಫ್ರೆಂಡ್ ಫೋನ್ ಮಾಡಿ ಅವಳ ಮುಂದೆ ಮದುವೆಯ ಬಗ್ಗೆ ಏನೋ ಡೀಪ್ ಡಿಸ್ಕಷನ್ನಲ್ಲಿ ಇದ್ದಾಗ ಪಾರು ತಂದೆ ತಮ್ಮ ಮೊಬೈಲ್ ಕೊಟ್ಟು, ಇದರಲ್ಲಿ ಮೊದಲು ಮಾತನಾಡು, ಆಮೇಲೆ ಇಲ್ಲಿ ಮಾತನಾಡುವೆ ಅಂತೆ. ಅಯ್ಯೋ, ಆಮೇಲೆ ಮಾತನಾಡ್ತೇನೆ ಬಿಡಿಪ, ನಿಮ್ಮದೇನು ಕಾಟ ಎಂದು ಗೆಳತಿ ಜೊತೆ. ಏನೇ ಹೇಗಾಯಿತು ಪೇಪರ್? ಕೊನೆ ಪೇಪರ್ ಇವತ್ತು. ಕಣೆ, ಚೆನ್ನಾಗಾಯಿತು. ನಿನ್ನ ಎಕ್ಸಾಮ್ ಯಾವಾಗ ಇರೋದು? ನನ್ನ ಜೊತೆಗೆ ಡಿಗ್ರಿ ಮಾಡೋದು ಬಿಟ್ಟು ಡಾಕ್ಟ್ರ್ ಆಗೋಕ್ಕೆ ಹೋಗಿ ಇನ್ನೂ ಕಲಿಯೋದು ಮುಗಿದಿಲ್ಲ ನಿಂದು. ಅದು ಹೋಗಲೇ ಬಿಡೆ. ಹುಡುಗ ವಿಶ್ ಮಾಡಿದ್ನ? ಇಲ್ವೇ, ಮಾಡೇ ಇಲ್ಲ. ಅಷ್ಟು ತಿಳಿಯಲ್ವಾ? ನಾನು ರಾತ್ರಿ 12 ಗಂಟೆವರೆಗೆ ಕಾದೆ ಕಣೆ. ತುಂಬ ಬೇಜಾರಾಯ್ತು ಕಣೆ. ಅದು ಬಿಡು, ಮದುವೆಗೆ ತಪ್ಪಿಸಬೇಡ. ಮೆಹಂದಿ ಪ್ರೋಗ್ರಾಮ್ ನಿಂದೆ ನೋಡು. ತುಂಬ ಡಿಸ್ಟರ್ಬ್ ಯಾಕೆ? ಮೊಬೈಲ್ ಲೌಡ್ ಸ್ಪೀಕರ್ ಹಾಕಿದ್ದೀನಿ. ಅಜ್ಜಿ ಟಿ ವಿ ನೋಡ್ತಾ ಇದೆ, ನಾನು ಶೇಂಗಾ ತಿಂತಾ ಇದ್ದೀನಿ. ಕೈ ಖಾಲಿ ಇಲ್ಲ ಕಣೆ, ಟಿ ವಿ ಸೌಂಡ್ಗೆ ಡಿಸ್ಟರ್ಬ್ ಆಗ್ತಿದೆ ಕಣೆ. ಮತ್ತೆ ಹೇಳು, ಹೇಗಿದ್ದಾನೆ ನಿನ್ನ ಲವರ್? ಅವನಿಗೇನು ಸೂಪರ್ ಇದ್ದಾನೆ, ಮಾವನ ಮಗನೇ. ಮದುವೆಗೆ ಅವರನ್ನು ಕರೆದುಕೊಂಡು ಬಾ, ನನಗೆ ಹೆಲ್ಪ್ ಆಗ್ಬೋದು. ನಿಂಗ ಹೇಗೆ ಅಂದರೆ, ಒಂದು ವೇಳೆ ಈ SP ಅವತ್ತು ಡ್ಯೂಟಿ ಅಂತ ಹೋದರೆ ನೀನು ಹುಡುಗನ ಮದುವೆ ಆಗ್ತೀನಿ. ಹೇಗೆ ಪ್ಲ್ಯಾನ್? ಏನೇ ನೀನು? ಮತ್ತೇನೆ, ಮದುವೆ ಫಿಕ್ಸ್ ಆದಾಗಿನಿಂದ ಒಂದು ದಿನನೂ ಎಲ್ಲಿನೂ ಕರೆದುಕೊಂಡು ಹೋಗಿಲ್ಲ. ಬರೀ 2 ಸಲ ಮಾತನಾಡಿದರೆ ನೋಡು, ಅಷ್ಟು ತಿಳಿಯಲ್ವಾ? ನನ್ನ ಕನಸು ಎಷ್ಟೊಂದು ಉದ್ದ ಇದೆ. ಈ ಪೊಲೀಸ್ ನನಗೆ ಸೆಟ್ ಆಗೋಲ್ವೇ? ಅದಕ್ಕೆ. ಅಷ್ಟರಲ್ಲೇ ಅವರ ತಂದೆ ಬಂದು ತಲೆಗೆ ಮುಟ್ಟಕ್ಕೆ ಫೋನ್ ಕಸಿದು ತಮ್ಮ ಫೋನ್ ಕೊಟ್ಟು, ಆಗಲೇ ಹೇಳಿಲ್ವಾ ಇಲ್ಲಿ ಮಾತಾಡು ಅಂತ. ಸಂಚಿತ್ ಆವಾಗಲಿಂದ ಲೈನಲ್ಲಿದ್ದಾರೆ, ತಗೋ ಎಂದು ಕೊಟ್ಟಾಗ, ಅಯ್ಯೋ ಅಪ್ಪ, ಫೋನ್ ಆನ್ ಇತ್ತಾ? ಮುಗೀತೆ ಕತೆ. ಹೀಗೇನು ಮಾಡ್ತೀಯಾ? ಅಯ್ಯೋ ತುಂಬ ಈಸಿ ಅಪ್ಪ, ಫೋನ್ ಕಟ್ ಮಾಡೋದು ಎಂದು ಫೋನ್ ಕಟ್ ಮಾಡುವಳು. ಅವರು ಮತ್ತೆ ಹಚ್ಚಿದ್ರೆ ಮತ್ತೆ ಕಟ್ ಮಾಡೋದು. ಆಗ ಅವಳ ತಾಯಿ ಒಳಗಿನಿಂದ ಪಾರು ಅಂದಾಗ, ಹ್ಞೂಮ್ಮ, ನೀನು ಹಳೆಯನ ಜೊತೆ ಮಾತನಾಡ್ತೀನಿ ಎಂದು ತಂದೆಗೆ. ಏನಪ್ಪ
ಇವಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಆಗೋಲ್ವಾ ನಿಮಗೆ? ಛೇ, ನಾನು ಯಾವ ರೀತಿ ಇಟ್ಕೊಳ್ತೀನಿ ನೋಡ್ತೀರಿ. ಆಗ ಅಜ್ಜಿ, ಲೇ ಎಷ್ಟು ವಟ ಅಂತೀಯ, ಟಿ ವಿ ನೋಡೋಕ್ಕೆ ಕೊಡ್ತಾ ಇಲ್ಲ. ಹೇ, ಈ ಮುದುಕಿನ ಇಷ್ಟು ಬೇಗ ಯಾಕೆ ಕರೆಸಿದ್ದು? ಸುಮ್ಮನೆ ತಲೆ ತಿನ್ನುತ್ತೆ. ಆಗ ಪಾರು ತಾಯಿ ಲಟ್ಟನಿಗೆ ಹಿಡಿದು, ನೀನಾ ಎಷ್ಟು ಮಾತನಾಡ್ತೀಯ ಎಂದು ಕಿಚನ್ನಿಂದ ಬಂದಾಗ ಅಲ್ಲಿಂದ ತನ್ನ ರೂಮಿಗೆ ಹೊಡುವಳು. ಆಗ ಸಂಚಿತ್ ಕಾಲ್ ಮಾಡಿದಾಗ ರಿಸೀವ್ ಮಾಡಲು ಭಯವಾದರು. ಇವರೇನ ನನ್ನ ಮುಂದೆ ಇದಾರಾ ಇಲ್ವಲ್ಲ, ಯಾಕೆ ಭಯ ಅಲ್ವಾ? ರಿಸೀವ್ ಮಾಡಿ ಮ್ಯಾನೇಜ್ ಮಾಡ್ತೀನಿ ನೋಡು ಈಗ ಎಂದು ರಿಸೀವ್ ಮಾಡಿ, ಹಲೋ ಯಾರು? ನಿಮ್ಮ ಓನರ್ ಮಾತನಾಡುತ್ತಿರೋದು. ನನಗೆ ಓನರ್ ಯಾರು? ನಾನೇನು ಪ್ರಾಪರ್ಟಿನಾ? ಒಂಥರ ಪ್ರಾಪರ್ಟಿ ಇದ್ದಾಗೆ. ಏನು ಕಂಪ್ಲೇಂಟ್ ಹೇಳ್ತಾ ಇದ್ದೆ? ನಾನು ಯಾವಾಗ ಲಾಸ್ಟ್ ಪೇಪರ್ ಮುಗಿಸಿ ಬಂದು ಸುಸ್ತಾಗಿ ಮಲಗಿದ್ದೆ. ನಿಮ್ಮ ಫೋನ್ ರಿಂಗಿಗೆ ಎದ್ದಿದ್ದು. ಓ, ನೀವು ಮದುಮಗನಾ? ಎಷ್ಟು ಚೆನ್ನಾಗಿ ಡವ್ ಮಾಡ್ತೀಯ, ಪೊಲೀಸ್ ಮುಂದೆ ಕಳ್ಳಾಟನ. ನಾನು ಯಾಕೆ ಸುಳ್ಳು ಹೇಳಿ, ಇನ್ನು ಮಲಗೇ ಇದ್ದೀನಿ. ಬೇಕಿದ್ರೆ ಬಂದು ನೋಡಿ ರೂಮ್ನಲ್ಲಿ. ಮಧ್ಯಾಹ್ನ ಪೇಪರ್ ಮುಗಿಸಿ ಬಂದು ಮಲಕ್ಕೊಂಡವಳು ಇನ್ನೂ ಎದ್ದಿಲ್ಲ. ನೀವು ಯಾಕೆ ಫೋನ್ ಮಾಡಿದ್ದು? ಸಾರಿ, ಅದು ನಿನ್ನ ಬರ್ತ್ಡೇ ಅಂತ ಗೊತ್ತಿದ್ದಿಲ್ಲ. ನನ್ನ ತಮ್ಮ ಹೇಳಿದ ಮೇಲೆ ತಿಳಿತು, ಅದಕ್ಕೀಗ ಫೋನ್ ಮಾಡಿದ್ದು. ನಾನೇನು ನೀವು ವಿಶ್ ಮಾಡಿಲ್ಲ ಅಂತ ಅಳ್ತಾ ಕೂತಿಲ್ಲ. ಈಗ ನಾನು ಮಲಗಬೇಕು, ಫೋನ್ ಕಟ್ ಮಾಡ್ತೀನಿ ಎಂದು ಫೋನ್ ಕಟ್ ಮಾಡಿ ಒಬ್ಬಳೆ. ತಮ್ಮನಿಗಿರುವಷ್ಟು ಬುದ್ಧಿ ಇವರಿಗಿಲ್ಲ. ನಾನು ಯಾಕೆ ಸೋಲೋದು? ಒಂದಿನ ಮುಖ ತೋರಿಸಿಲ್ಲ. ನಮ್ಮ ಮನೆಯಲ್ಲಿನೂ ಬೇಗ ಒಳ್ಳೆಯ ಅಳಿಯ ಅಂತ ಫಿಕ್ಸ್ ಮಾಡಿಬಿಟ್ರು. ತಾವು ಮದುವೆ ಆಗೋ ಹುಡುಗಿ, ಅವಳಿಗೆ ಏನಾದರೂ ಆಸೆ ಇರುತ್ತೆ. ಅಷ್ಟು ತಿಳಿಯಲ್ವಾ? ಅಪ್ಪ ನನ್ನ ಡಿಸ್ಟರ್ಬ್ ಮಾಡಬೇಡಿ, ನಾನು ಊಟಕ್ಕೆ ಬರೋಲ್ಲ ಎಂದು ಮಲಗುವಾಗ ಬಾಗಿಲ ಸದ್ದಿಗೆ ತಿರುಗಿದಾಗ ಬಾಗಿಲ ಬಳಿಯಲ್ಲಿ ಸಂಚಿತ್ ನಿಂತಿರುವನು. ಕತೆ ಮುಂದುವರಿಯುತ್ತದೆ.